Hi friends, ಇವತ್ತ ಡೇ 3 ಆಫ್ ಅವರ್ 7 ಡೇಸ್ ವೇಟ್ ಲಾಸ್ ಚಾಲೆಂಜ್. ಈಗಷ್ಟನ 2 ದಿನ ಕಂಪ್ಲೀಟ್ ಆಯ್ತು. ಇನ್ನು ಜರ್ನಿ ಜಸ್ಟ್ ಸ್ಟಾರ್ಟ್ ಆಗೈತಿ. ಬಾಡಿ ಈಗ ಸ್ಲೋಲಿ ರೆಸ್ಪಾಂಡ್ ಮಾಡಾಕತೈತಿ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಕನ್ಸಿಸ್ಟೆನ್ಸಿ ಇಸ್ ಎವ್ರಿಥಿಂಗ್. ಅಂಡ್ ಫ್ರೆಂಡ್ಸ್, ವೇಟ್ ಲಾಸ್ ಜರ್ನಿ ಈಸಿ ಏನಿಲ್ಲ, ಬಟ್ ಡಿಸಿಪ್ಲಿನ್ ಪ್ಲಸ್ ಪೇಷನ್ಸ್ ಪ್ಲಸ್ ಸ್ಮಾಲ್ ಲೈಫ್ ಸ್ಟೈಲ್ ಚೇಂಜಸ್ ಇದ್ರ ಇಂಪಾಸಿಬಲ್ನು ಇಲ್ಲ. ಸೊ Day 3 is the point where the most people give up, but you won't na, right na? ಸೊ ಅದೇ ಈಗ ಏನಾಗ್ತತಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಪೀಪಲ್ ಏನ್ ಮಾಡ್ತಾರ, ಎಲ್ಲಿದ್ ಬಿಡೋ, ಯಾಕೆ ವೇಟ್ ಲಾಸ್ ಮಾಡ್ಕೊಂತ, ಯಾಕೆ ಇದನ್ನ ಕಷ್ಟಪಡ್ಬೇಕಂತ ಹೇಳಿ ಕೆಲವೊಂದಿಷ್ಟು ಜನ ಗಿವ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತೀರಿ. ಬಟ್ ನೀವು ನನ್ನ ವಿಡಿಯೋ ನೋಡಕತ್ತಿರೋರು ಇದನ್ನ ಗಿವ್ ಅಪ್ ಮಾಡಂಗಿಲ್ಲ ಅಂತ ಹೇಳಿ ನಾನು ತಿಳ್ಕೊಂತೀನಿ. ಬಿಕಾಸ್ ಎವ್ರಿ ಸಿಪ್ ಆಫ್ ಡಿಟಾಕ್ಸ್ ಡ್ರಿಂಕ್, ಎವ್ರಿ ಹೆಲ್ದಿ ಮೀಲ್, ಎವ್ರಿ ಸ್ಮಾಲ್ ಸ್ಟೆಪ್ ಇದು ನಿಮ್ಮ ಬೆಟರ್ ವರ್ಷನ್ ಕಡೆಗೆ ಹೋಗಾಕತೈತಿ. ಸೊ ರಿಮೆಂಬರ್ ದ್ಯಾಟ್. ಫ್ರೆಂಡ್ಸ್, ಡೋಂಟ್ ಸ್ಕಿಪ್ ಟುಡೇ. ಇವತ್ತಿನ ಈ ಸ್ಟೆಪ್ನ ಮಿಸ್ ಮಾಡಬೇಡ್ರಿ. ರಿಮೆಂಬರ್, ಪ್ರೋಗ್ರೆಸ್ ಸ್ಲೋ ಆಗಿರ್ಬೋದು, ಬಟ್ ರಿಸಲ್ಟ್ ಪರ್ಮನೆಂಟ್ ಆಗಿರುತ್ತೆ. ಕನ್ಸಿಸ್ಟೆನ್ಸಿ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡ್ಸ್ ರಿಸಲ್ಟ್ಸ್. ಸೊ ಇಮ್ಯಾಜಿನ್, ನೀವು 7th ಡೇ ಒಳಗೆ ನೀವು ನಿಮ್ಮ ಮಿರರ್ ಮುಂದೆ ನಿಂತು ಫೇಸ್ ಗ್ಲೋ ಆಗಾಕತ್ತಿದ್ದ, ಬ್ಲೋಟಿಂಗ್ ಕಡಿಮೆ ಆಗಾಕತ್ತಿದ್ದ, ಟಮ್ಮಿ ಟೈಟನ್ ಆಗಾಕತ್ತಿದ್ದ ಫೀಲ್ ಆಗುತ್ತೆ. ಸೊ ದ್ಯಾಟ್ ಹ್ಯಾಪನ್ಸ್, ದ್ಯಾಟ್ ಲೈಟನ್ಸ್, ದ್ಯಾಟ್ ಕಾನ್ಫಿಡೆನ್ಸ್. ಇದು ಯಾವ ಮ್ಯಾಜಿಕ್ ಪಿಲ್ಸ್ನು ಕೊಡೋಂಗಿಲ್ಲ. ಇದು ನಿಮ್ಮ ಎಫರ್ಟ್ಸ್ ಕೊಟ್ಟಿರುತ್ತೆ. ಯಾವುದು ಇದನ್ನ ಸಾಕಷ್ಟು ಪಿಲ್ಸ್, ವೇಟ್ ಲಾಸ್ ಅದು ಇದು ಇಂಥದ್ದೆಲ್ಲ ನಾವು ಟ್ರೈ ಮಾಡಿರ್ತೀವಿ, ಅದು ಯಾವುದೂ ಕೊಟ್ಟಿರಂಗಿಲ್ಲ. ಇದೆಲ್ಲ ನಾವು ನಮ್ಮ ಎಫರ್ಟ್ ಇಂದ ಮಾಡಿರೋದಿರ್ತೈತಿ. ಸೊ ನಮಗೆ ಎಫರ್ಟ್ ಇದನ್ನ ಕೊಡ್ತೈತಿ ಅಂತಾನೆ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಡೇ 3 ಈಸ್ ಆಲ್ ಅಬೌಟ್ ಪೇಷನ್ಸ್ ಪ್ಲಸ್ ಬಿಲೀಫ್ ಅಂತಾನೆ ಹೇಳ್ಬೋದು. ರಿಸಲ್ಟ್ ಸ್ಲೋ ಆಗಿದ್ರು ವರಿ ಮಾಡ್ಕೋಬೇಡ್ರಿ, ಟ್ರಸ್ಟ್ ದ ಪ್ರೊಸೆಸ್. ನೀವು ಈ ಚಾಲೆಂಜನ್ನ ಫಾಲೋ ಮಾಡ್ತಿದ್ರ ಡೇ 3 ಡನ್ ಅಂತ ಹೇಳಿ ಕಮೆಂಟ್ ಮಾಡ್ರಿ. ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ನು ಡೇ 4 ವಿಡಿಯೋನ ಮಿಸ್ ಮಾಡಬೇಡ್ರಿ. ಇಲ್ಲಿ ನಾನು ಫ್ಯಾಟ್ ಬರ್ನ್ ಆಕ್ಟಿವೇಟ್ ಆಗುವಂಥ ಟಿಪ್ಸನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್. ಸೊ ಇವತ್ತು ಡೇ 3. ಇವತ್ತು ನನ್ನ ಆ್ಯಸ್ ಯೂಶುವಲ್ ಮಾರ್ನಿಂಗ್ ರುಟೀನ್ ಅದೇ ನಾನು ಜಿಂಜರ್ ಹನಿಗ ಮತ್ತು ಲೆಮನ್ನದು ಜ್ಯೂಸ್ ಐತಲ್ಲ ಶಾನ್ಭಾಗ್ದವ್ರದ್ದು, ಅದ್ರ ಜೊತೆಗೇನೆ ಇವತ್ತು ಜೀರಾ ಮತ್ತು ಅಜ್ವೈನ್ ವಾಟರನ್ನು ತೊಗೊಂಡಿದ್ದೆ. ಅಂದರೆ 2 ಸ್ಪೂನು ಜ್ಯೂಸ್ ತೊಗೊಂಡು 1 ಗ್ಲಾಸ್ ಒಳಗೆ ಜೀರಾ ವಾಟರ್ ಮತ್ತು ಜೀರಾ ಆ್ಯಂಡ್ ಅಜ್ವೈನ್ ವಾಟರ್ ಒಳಗೆ 2 ಸ್ಪೂನು ಜ್ಯೂಸ್ ಹಾಕ್ಕೊಂಡು ಸಿಪ್ ಮಾಡಿದ್ದೆ. ಸೊ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಅದನ್ನು ಕುಡಿಬೇಕು. ಇನ್ನು ಆ್ಯಸ್ ಯೂಶುವಲ್ ನನ್ನ ವರ್ಕೌಟ್ ಇದು ನಾನು ಇನ್ಕ್ರೀಸ್ ಮಾಡೀನಿ ಇವತ್ತಿನ ದಿನ ಡೇ 2 ಒಳಗೆ. ಅಂದರೆ 2 ದಿನ ಏನಾಗ್ತೈತಿ, ಭಾಳ ನೋವು ಆಗ್ತೈತಿ ಕಾಲು ಅದೆಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋವಾಗುತ್ತೆ, ಅವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿರ್ತೀವಿ. ಈ ಸತಿ ನಾನು 15 ಮಿನಿಟ್ಸ್ ಮಾಡೀನಿ. ಒಂದು 3 ಟೈಪ್ಸ್ ಆಫ್ ಇದ್ರೊಳಗೆ ಅದಾವ, ಅವನ್ನ ಮಾಡೀನಿ. ಅದು ಸೆಟ್ ವೈಸ್ ಮಾಡೀನಿ. ಸೊ 20 ಟೈಮ್ಸ್ ಒಂದ್ಸಲ, ಮತ್ತು ಒಂದು ಸ್ವಲ್ಪ ರೆಸ್ಟ್, ಮತ್ತು 20 ಟೈಮ್ಸ್. ಈ ಥರ ನಾನು 3 ಥರ ಇದನ್ನು ಯೂಸ್ ಮಾಡ್ಕೊಂಡು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡೀನಿ. ಸೊ ಇದು ಭಾಳ ವರ್ತ್ ಅನ್ನಿಸ್ತು. ಸಿಂಪಲ್ ಐತಿ, ಇದ್ರೊಳಗೆ ಏನೈತಪ್ಪ ಅಂತ ಹೇಳಿ ಅನ್ನಿಸ್ತೈತಿ, ಬಟ್ ರಿಸಲ್ಟ್ ಮಾತ್ರ ಭಾಳ ಹೆವಿ ಐತಿದು. ಭಾರಿ ಲೈಟಾಗಿ ಫೀಲ್ ಆಗುತ್ತೆ. ಮತ್ತು ಇದಂತೂ ನನಗೆ ಭಾಳ ಪರ್ಸ್ನಲಿ ಭಾಳ ಇಷ್ಟ ಆಯ್ತಿದ್ದು. ಇಷ್ಟು ದಿನ ಯೂಸ್ ಮಾಡ್ಕೊಂಡಿರಲಿಲ್ಲ, ಫೈನಲಿ ಈಗದು ನನ್ನ ವೇಟ್ ಲಾಸ್ ಜರ್ನಿ ಒಳಗೆ ಯೂಸ್ ಆಯಿತು. ಇನ್ನು ಮಾರ್ನಿಂಗ್ ವಾಕಿಗೆ ಹೋಗಿರಲಿಲ್ಲ ಇವತ್ತು, ಸ್ವಲ್ಪ ಸಾಯಂಕಾಲನ ವಾಕಿಂಗ್ ಮಾಡಿಕೊಂಡೆ. ಮಾರ್ನಿಂಗ್ ರುಟೀನ್ ನಾನು ಮೊದಲಿನ ವಿಡಿಯೋದೊಳಗೆ ಹೇಳ್ದಂಗೆ ನನ್ನ ಮಾರ್ನಿಂಗ್ ರುಟೀನ್ ನನಗೆ ಶೇರ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಭಾಳ ಹರಿಬರಿ ಇರ್ತೈತಿ. ಸೊ ಹಾಗಾಗಿ ಅದನ್ನೇನು ಶೇರ್ ಮಾಡ್ಕೊಳಂಗಿಲ್ಲ. ಸೊ ಇವತ್ತು ಈವ್ನಿಂಗ್ ವಾಕ್ ಮಾಡಿಕೊಂಡೆ, ವಾಕ್ ಮಾತ್ರ ಮಿಸ್ ಮಾಡಲಿಲ್ಲ. ಇನ್ನು ನನ್ನ ಬೆಳಗ್ಗೆ ಟಿಫಿನ್ ನಾನು ಲೈಟಾಗಿ ಶಾವಿಗೆ ಉಪ್ಪಿಟ್ಟು ತೊಗೊಂಡಿದ್ದೆ. ನಾನು ವೇಟ್ ಲಾಸ್ ಜರ್ನಿ ಒಳಗೆ ಹೊರಗಡೆಯಿಂದ ತೊಗೊಂಬಂದು ನೀವು ಇದನ್ನು ತೊಗೊಂಬಂದು ವೇಟ್ ಲಾಸ್ ಮಾಡ್ಕೊರಿ ಅಂತಂದು ನಾ ಹೇಳಂಗಿಲ್ಲ. ನಮ್ಮ ಮನೆಯೊಳಗೆ ಇರೋದನ್ನೇ ಯೂಸ್ ಮಾಡೀನಿ. ಬಟ್ ನಾ ಏನು ಮಾಡೀನಿ, ಪೋರ್ಷನ್ ಕಂಟ್ರೋಲಿಗೆ ಇಂಪಾರ್ಟೆನ್ಸ್ ಕೊಟ್ಟೀನಿ. ಅದ್ರ ಜೊತೆಗೆ ಮೊದಲೆಲ್ಲ ನಾನು ಅಷ್ಟೇ ತಿಂತಿದ್ದೆ. ಸೊ ಈಗ ದಾಲನ್ನು ಒಂದು ಇನ್ಕ್ಲೂಡ್ ಮಾಡ್ಕೊಂಡೀನಿ. ಆಮೇಲೆ ಪೋರ್ಷನ್ ಕಂಟ್ರೋಲನ್ನು ಮಾಡೀನಿ. ಸೊ ಪ್ಲೇಟ್ ಸಣ್ಣದು ಇಟ್ಕೊಂಡೀನಿ. ಪ್ಲೇಟ್ ಸಣ್ಣದು ಇಟ್ಕೊಳ್ಳೋದು ಒಂದು ಮೈಂಡ್ ಗೇಮ್ ಅಂತ ಹೇಳಿ ನಾ ತಿಳ್ಕೊಂಡೀನಿ. ಸೊ ಅದು ನಿಮಗೆ ಎಷ್ಟು ಸರಿ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿರಿ. 1 ಚಪಾತಿ ಮತ್ತು ಒಂದು ಬೌಲಷ್ಟು
ದಾಲ್ ತೊಗೊಂಡೆ ಮತ್ತು ಬದ್ನಿಕಾಯಿ ಪಲ್ಯ. ಈಗ ಆಪ್ರೇಷನ್ ಆಗಿತ್ತು, ನಾನು ಬದ್ನಿಕಾಯಿ ಪಲ್ಯನ ತಿನ್ನಬೇಡ ಅಂತಂದು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಹೇಳಿದ್ರು. ಸೊ ನಾನು ತಿಂದಿರಲಿಲ್ಲ, ಇದೇ ಫಸ್ಟ್ ಟೈಮು ಆಪ್ರೇಷನ್ ಆದಮೇಲೆ. ಈಗ ಅಂದರೆ 1 ಮಂತ್ ಆಯಿತು ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಈಗ ಸ್ಟಾರ್ಟ್ ಮಾಡತ್ತೀನಿ ತಿನ್ನೋಕೆ. ಆ್ಯಂಡ್ ಒಂದು ಚಪಾತಿನ ತೊಗೊತೀನಿ, ಪೋರ್ಷನ್ ಕಂಟ್ರೋಲ್ ಮಾಡ್ಕೊತೀನಿ. ಒನ್ ಟೈಮ್ ಹೆವಿ ತಿಂತೀನಿ, ಇನ್ನೊಂದು ಟೈಮ್ ಲೈಟಾಗಿ ತಿಂತೀನಿ. ಸೊ ಇದನ್ನು ನಾನು ಫಾಲೋ ಮಾಡತ್ತೀನಿ. ಮತ್ತು ಅದ್ರ ಜೊತೆಗೆ ವೆಜಿಟೇಬಲ್ಸ್ ಅಂತೂ ಕಂಪಲ್ಸರಿ ನಾನು ಇಟ್ಕೊಳ್ತೀನಿ. ರಾ ಆಗೇ ತೊಗೊತೀನಿ, ಅದನ್ನೇನು ಸ್ಟೀಮ್ ಮಾಡ್ಕೊಂಡು ಏನು ತೊಗೊಳಂಗಿಲ್ಲ, ರಾ ಆಗೇ ತೊಗೋತೀನಿ. ಮತ್ತು ಪರ್ಟಿಕ್ಯುಲರಾಗಿ ಇದನ್ನೇ ತಿನ್ನಬೇಕು ಅದನ್ನೇ ತಿನ್ನಬೇಕು ಅಂತ ಹೇಳಿ ನಾನು ವೆಜಿಟೇಬಲ್ನ ಚೂಸ್ ಮಾಡಿ ಇಟ್ಕೊಳಂಗಿಲ್ಲ. ಸೊ ನನ್ನ ಕಡೆ ಯಾವ ವೆಜಿಟೇಬಲ್ ಅವೈಲೇಬಲ್ ಇರ್ತೈತಿ ಅದನ್ನೇ ನಾನು ತಿಂತೀನಿ. ಆ್ಯಸ್ ಐ ಟೋಲ್ಡ್, ನಾನು ಮೊದಲೇ ಹೇಳ್ದಂಗೆ ವೆಯ್ಟ್ ಲಾಸ್ ಅನ್ನೋದು ಒಂದೇ ದಿನ 2 ದಿನದೊಳಗೆ ಆಗುವಂಥದ್ದಲ್ಲ. ಇದೊಂದು ಜರ್ನಿ ನಾವು ಕಂಟಿನ್ಯೂ ಆಗಿ ಇಡಬೇಕಾಗ್ತೈತಿ. ಸೊ ನಾನು ಆಗಲೇ ಹೇಳ್ದಂಗೆ ಒನ್ ಟೈಮ್ ಲೈಟಾಗಿ ತೊಗೊಂಡ್ರೆ ಒನ್ ಟೈಮ್ ಫುಲ್ ಈ ಥರ. ಮಧ್ಯಾಹ್ನ ನಾನು ರೈಸ್ ತಿನ್ನಂಗಿಲ್ಲ, ಅದನ್ನೇ ನಾನು ರಾತ್ರಿ ಊಟ ಮಾಡಿರ್ತೀನಿ, ರೈಸ್ 1 ಬೌಲಷ್ಟು. ಬಟ್ ಪೋರ್ಷನ್ ಕಂಟ್ರೋಲನ್ನು ಭಾಳ ಮಾಡತ್ತೀನಿ, ಲೈಟ್ ಹಂಗೆ ತೊಗೊಳತ್ತೀನಿ. ಸೊ ಇನ್ನೂ ಅರ್ಧ ಹೊಟ್ಟೆ ಇರಬೇಕು ನಂಗೆ ಹಶು. ಆ ಟೈಮ್ ಒಳಗೆ ನಾನು ಊಟನ ಸ್ಟಾಪ್ ಮಾಡಿಬಿಡ್ತೀನಿ. ಅದ್ರ ಮೇಲೆ ಊಟ ಮಾಡೋಕ್ಕೆ ಹೋಗಂಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಇದಿಷ್ಟು ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ನಾನು ಮಾಡಕತ್ತಿರುವಂಥ ಮೇಜರ್ ರೂಲ್ಸ್ ನನಗೆ ಸೆಟ್ ಮಾಡ್ಕೊಂಡೀನಿ. ಸೊ ಒಬ್ರೊಬ್ರದ್ದು ಒಂದೊಂದು ಥರ. ಆ್ಯಕ್ಚುಲಿ ಇದು ವೆಯ್ಟ್ ಲಾಸ್ ಒಳಗೆ ಫುಡ್ಸದ್ದು ಭಾಳ ಹೇಳ್ತಾರೆ, ಅದನ್ನು ಅದೇ ಥರ ಇದೇ ಥರ ಪರ್ಟಿಕ್ಯುಲರಾಗಿ ಅಂತಂದು ಹೇಳ್ತಾರೆ. ಸೊ ಅವ್ರು ಹೇಳೋದು ಕರೆಕ್ಟ್. ಬಟ್ ನಾನು ಮನೆಯೊಳಗೆ ಇರೋದನ್ನ ಯೂಸ್ ಮಾಡಿ ಹೊರಗಡೆದೆಲ್ಲ ತೊಗೊಂಡು ಬಂದು ಪರ್ಟಿಕ್ಯುಲರಾಗಿ ಯೂಸ್ ಮಾಡೋಕ್ಕೆ ನನಗೂ ಕಷ್ಟ. ಹಾಗಾಗಿ ನಾನು ಇದ್ದಿದ್ರೊಳಗನ ಮ್ಯಾನೇಜ್ ಮಾಡ್ಕೊತ ಹೊಂಟೀನಿ. ಸೊ ಹಾಗಾಗಿ ನಾನು ಪೋರ್ಷನ್ ಕಂಟ್ರೋಲನ್ನು ಮೇನ್ ಗೋಲಾಗಿ ಮಾಡ್ಕೊಂಡೀನಿ. ಸೊ ಈಗ ನನ್ನ ಡೇ 3ದು ಇವತ್ತಿಂದ ಡೇ 3 ಆಗಿರುತ್ತೆ. ಇನ್ನು ಡೇ 4, ಡೇ 5, ಡೇ 6 ಅಪ್ ಟು 7 ತನಕ ಇದೇ ಥರ ನನ್ನ ಪ್ರೊಸೀಜರ್ ಇರುತ್ತೆ.